ಓಕೆ. ಗರುಡ ದೇವಸ್ಥಾನದ ಒಂದು ಇತಿಹಾಸಕ್ಕೆ ನೋಡೋದಾಗಿದ್ದರೆ ಇದು ಕ್ರಿಸ್ತಶಕ ಒಂದು 11 ಮತ್ತು 12ನೇ ಶತಮಾನದಲ್ಲಿ ತ್ರಿವತಸ್ಥಾಚಾರ್ಯರು ಅಂತ ಕರಿತೀವಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಈ ಮೂವರನ್ನು ನಾವು ತ್ರಿವತಸ್ಥಾಚಾರ್ಯರು ಅಂತ ಕರಿತೀವಿ. ಅವರಲ್ಲಿ ರಾಮಾನುಜಾಚಾರ್ಯರು ಈ ಒಂದು ದೇವಸ್ಥಾನವನ್ನು 11ನೇ ಶತಮಾನದ ಕೊನೆ ಮತ್ತು 12ನೇ ಶತಮಾನದ ಆದಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಇನ್ನೊಂದು ಇತಿಹಾಸದ ಪ್ರಕಾರ ಅರ್ಜುನ ಯುದ್ಧ ಮಾಡಬೇಕಾದ್ರೆ ದ್ವಾಪರ ಯುಗದಲ್ಲಿ ಬಾಣಗಳನ್ನು ಈ ಒಂದು ಪ್ರದೇಶದಲ್ಲಿ ತುಂಬ ವೇಗವಾಗಿ ಬಾಣಗಳನ್ನು ಬಿಡ್ತಾ ಇರುತ್ತೆ. ಆ ಒಂದು ವೇಗದಿಂದ ಏನಾಯಿತು ಅಂತ ಹೇಳಿದ್ರೆ ಬೆಂಕಿ ಹತ್ಕೊಂಡ್ಬಿಟ್ಟು ಇಲ್ಲಿರ್ತಕ್ಕಂಥ ಹಾವುಗಳೆಲ್ಲ ಕೂಡ ಅಷ್ಟೇ ಸತ್ತೋದ್ವಂತೆ. ಅಂತಹ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅರ್ಜುನನಿಗೆ ಸರ್ಪದೋಷ ಸುತ್ತುವಂತೆ. ಆಗ ಅರ್ಜುನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದಂತೆ. ಆಗ ಮಹಾವಿಷ್ಣುವು ತನ್ನ ವಾಹನವಾಗಿರ್ತಕ್ಕಂಥ ಗರುಡ ದೇವರನ್ನು ಪೂಜೆ ಮಾಡೋದ್ರಿಂದ ಈ ಒಂದು ಸರ್ಪದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ನ ವಾಹನವನ್ನೇ ಭೂಮಿ ಕಳಿಸ್ಕೊಟ್ಟಂತೆ. ಆಗ ಗರುಡ ದೇವರು ಒಂದು ವಿನಮ್ರವಾದ ಮನವಿಯನ್ನು ವಿಷ್ಣು ಭಗವಾನಿಗೆ ಸಲ್ಲಿಸ್ತಾನಂತೆ. ನಾನು ಒಬ್ಬನೇ ಹೋದರೆ ಹೇಗಪ್ಪ ಅಂತ ಹೇಳಿದ್ರೆ, ಆಗ ಈ ದೋಷ ನೀವು ನೋಡ್ಬೋದು. ವಿಗ್ರಹದಲ್ಲಿ ಒಂದು ಎಡಭಾಗದಲ್ಲಿ ಮಹಾವಿಷ್ಣು ಮತ್ತು ಬಲಭಾಗದಲ್ಲಿ ಲಕ್ಷ್ಮಿಯನ್ನು ಇಟ್ಕೊಂಡು ಗರುಡ ದೇವನು ಸಾಕ್ಷಾತ್ ಒಂದು ಎಲ್ರಿಗೂ ಸಹ ಒಂದು ದಿವ್ಯ ದರ್ಶನವನ್ನು ನೀಡ್ತಾನೆ ಅಂತ. ಅಂದರೆ ಸೊ ಅರ್ಜುನನಿಗೆ ಈ ಗರುಡ ದೇವನ ಒಂದು ಪೂಜೆಯಿಂದ ಸರ್ಪದೋಷ ನಿವಾರಣೆ ಆಯಿತು. ಅದಕ್ಕೆ ಅರ್ಜುನ ಈ ಒಂದು ಪ್ರದೇಶದಲ್ಲಿ ಗರುಡ ದೇವನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಮತ್ತೊಂದು ಇತಿಹಾಸ ಹೇಳುತ್ತೆ ಸ್ನೇಹಿತರೆ. ಹೀಗೆ ಹಲವು ವಿಧಗಳಲ್ಲಿ ಹಲವು ಒಂದು ಪ್ರಕಾರಗಳಲ್ಲಿ ಈ ಒಂದು ದೇವಸ್ಥಾನ ತುಂಬ ವಿಶಿಷ್ಟ ಅಂತ ಅನಿಸ್ಕೊಂಡಿದೆ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ನಾಗಸರ್ಪ ದೋಷಗಳು ಅಂತ ಹೇಳ್ತೀವಿ. ಸುಮಾರು 8 ವಿಧವಾಗಿರ್ತಕ್ಕಂಥ ನಾಗಸರ್ಪ ದೋಷಗಳಿವೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಎಲ್ಲ 8 ವಿಧವಾಗಿರ್ತಕ್ಕಂಥ ನಾಗದೋಷ ಸರ್ಪಗಳು ಒಂದು ನಾಗದೋಷಗಳು ಒಂದು ನಿವಾರಣೆ ಆಗಿಬಿಟ್ಟು ಆ ಭಗವಂತ ನಿಮಗೆ ಮುಕ್ತಿ ಮಾರ್ಗವನ್ನು ತೋರಿಸ್ತಾರೆ ಅಂತ ಇತಿಹಾಸ ಹೇಳುತ್ತೆ.